ರಾಜ್ಯದ ಬೈ ಎಲೆಕ್ಷನ್ ಬೆನ್ನಲ್ಲೇ ರಾಜ್ಯಕ್ಕೆ ಚಾಣಕ್ಯ ಲಗ್ಗೆಡುತ್ತಿದ್ದಾರೆ. ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಂಟ್ರಿ. ಇವತ್ತು ರಾತ್ರಿ ವಿಶೇಷ ವಿಮಾನದ ಮೂಲಕ ಬೆಂಗಳೂರಿಗೆ ಬರಲಿದ್ದಾರೆ. ಬೈ ಎಲೆಕ್ಷನ್ ಬೆನ್ನಲ್ಲೇ ಚಾಣಕ್ಯ ಬರಲಿದ್ದಾರೆ. ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಎಂಟ್ರಿ ಕೊಡ್ತಿದ್ದಾರೆ. ಇವತ್ತಿನ ರಾತ್ರಿ ಸ್ಪೆಷಲ್ ಫ್ಲೈಟ್ ನಲ್ಲಿ ಬೆಂಗಳೂರಿಗೆ ಬರಲಿದ್ದಾರೆ ಅಮಿತ್ ಶಾ. ಖಾಸಗಿ ಹೋಟೆಲ್ನಲ್ಲಿ ಅಮಿತ್ ಶಾ ವಾಸ್ತವ್ಯ ಹೂಡಲಿದ್ದಾರೆ. ಬಿಜೆಎಸ್ ಹಿಂದೂ ಧರ್ಮ ಆಚಾರ್ಯ ಸಭಾ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರ ಮುಖೇನ ಬೈ ಎಲೆಕ್ಷನ್ ಸಂದರ್ಭ ರಾಜ್ಯಕ್ಕೆ ಬಂದಂಗಾಯಿತು. 2 ಕ್ಷೇತ್ರಗಳ ಬೈ ಎಲೆಕ್ಷನ್, ಬಾಗಲಕೋಟೆ ಜೊತೆಗೆ ದಾವಣಗೆರೆ ದಕ್ಷಿಣ. ಈ 2 ಕ್ಷೇತ್ರಗಳು ಬಿಜೆಪಿ ಈ ಬಾರಿ ಗೆದ್ದು ಬಿಗಬೇಕು ಅನ್ನೋ ಅತಿ ದೊಡ್ಡ ಟಾಸ್ಕ್ ಅನ್ನು ಹೊಂದಿದೆ. ರಾಜ್ಯ ಬಿಜೆಪಿಗೆ ಕೇಂದ್ರದ ಹೈಕಮಾಂಡ್ ನಾಯಕರು ಕೊಟ್ಟಿರತಕ್ಕಂತಹ ವಿಶೇಷವಾದಂತಹ ಟಾಸ್ಕ್. 140 ಕಾಂಗ್ರೆಸ್ ಶಾಸಕರಿರುವ ಸುಭದ್ರ ಸರ್ಕಾರವನ್ನ ಹಂತ ಹಂತವಾಗಿ ಕ್ಷೀಣಿಸೋದಕ್ಕೆ 2 ಕ್ಷೇತ್ರಗಳನ್ನು ಗೆದ್ದುಕೊಂಡು ಬನ್ನಿ. ಕಾರಣ ಬೈ ಎಲೆಕ್ಷನ್ ಅನ್ನುವಂತಹದ್ದು 2028ರ ಚುನಾವಣೆಯ ದಿಕ್ಸೂಚಿಯಾಗಲಿದೆ. ಕರ್ನಾಟಕದಲ್ಲಿ ಆಡಳಿತಾರೂಢ ಪಕ್ಷದ ವಿರುದ್ಧ ಒಂದು ವಿರೋಧಿ ಅಲೆಗಳನ್ನು ಕ್ರಿಯೇಟ್ ಮಾಡಿ, ಹಾಗಾಗಿ 2 ಕ್ಷೇತ್ರಗಳಲ್ಲಿ ಒಂದು ಚರಂತಿ ಮಟ್ಟು, ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿ. 2 ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಯ ಗೆಲುವು ಈ ಬಾರಿ ಬಿಜೆಪಿದ್ದಾಗಬೇಕು ಅಂತ ಹೇಳಿ ಅಮಿತ್ ಶಾ ಈ ಹಿಂದೆ ರಾಜ್ಯ ನಾಯಕರಿಗೆ ಟಾಸ್ಕ್ ಕೊಟ್ಟಿದ್ರು. ಆದರೆ ಇನ್ನೇನು ಕೆಲವೇ ದಿನಗಳಿರೋ ಹೊತ್ತಿನಲ್ಲಿ ಬರ್ತಿದ್ದಾರೆ ಅಮಿತ್ ಶಾ. ಗೃಹ ಸಚಿವರನ್ನ ಭೇಟಿಯಾಗಲಿರುವ ಬಿಜೆಪಿ ರಾಜ್ಯಾಧ್ಯಕ್ಷರು ಅಮಿತ್ ಶಾಗೆ ಬೈ ಎಲೆಕ್ಷನ್ ಗ್ರೌಂಡ್ ರಿಪೋರ್ಟ್ ನೀಡಲಿರುವ BY ವಿಜೇಂದ್ರ. ಅದು ಅವರ ಡ್ಯೂಟಿ. ಗ್ರೌಂಡ್ ರಿಪೋರ್ಟ್ ಅನ್ನು ಕೊಡಬೇಕು. 2 ಕ್ಷೇತ್ರಗಳ ಸೋಲು ಗೆಲುವಿನ ಲೆಕ್ಕಾಚಾರದ ಬಗ್ಗೆ ವಿವರಣೆಯನ್ನ ಕೊಡಲಿದ್ದಾರೆ. ರಾಜ್ಯ ರಾಜಕೀಯದ ಸದ್ಯದ ಸ್ಥಿತಿಗತಿ ಬಗ್ಗೆ ಚಾಣಕ್ಯನಿಗೆ ಎಲ್ಲವೂ ತಿಳಿಸಲಿದ್ದಾರೆ. ಬಾಗಲಕೋಟೆಯಲ್ಲಿ ಯತ್ನಾಳ್ ನಡೆಸ್ತಾ ಇರೋ ಸಭೆಗಳ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಪಕ್ಷದೊಳಗಿನ ಅಸಮಾಧಾನ, ಆಂತರಿಕ ಬೆಳವಣಿಗೆಗಳ ಬಗ್ಗೆಯೂ ಕೂಡ ರಿಪೋರ್ಟ್ ಅನ್ನು ಕೊಡಲಿದ್ದಾರೆ. ಬಂಡಾಯ ಶಮನಕ್ಕೆ ಅಮಿತ್ ಶಾ ನೀಡುತ್ತಾರಾ ಖಡಕ್ ವಾರ್ನಿಂಗ್. ಈಗಾಗಲೇ ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಭರದಿಂದ ಮತಪ್ರಚಾರದಲ್ಲಿದ್ದಾರೆ. ಸೊ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ BY ವಿಜೇಂದ್ರ ಆಸ್ ಪ್ರೋಟೋಕಾಲ್ ಪ್ರಕಾರ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಏನ್ ನಡೀತಾ ಇಲ್ಲ, ರಾಜ್ಯದ ರಾಜಕೀಯ ವಿದ್ಯಮಾನಗಳು ಅವೆಲ್ಲದರ ಬಗ್ಗೆ ಕೂಡ ರಿಪೋರ್ಟ್ ಕೊಡಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ರಿಪೋರ್ಟರ್ ಮಾರುತಿ ಫೋನ್ ಸಂಪರ್ಕದಲ್ಲಿ. ಮಾರುತಿ, ಅಮಿತ್ ಶಾ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಇದು ಬಿಜೆಪಿಗೆ ಒಂದು ತರಹದ ಜೋಶ್ ತುಂಬುವಂತಹ ವಿಚಾರ. ಇನ್ನು ಬಂದ ನಂತರ BY ವಿಜೇಂದ್ರ ಕೊಡಲಿರ್ತಕ್ಕಂಥ ರಿಪೋರ್ಟ್ ನಲ್ಲಿ ಏನೇನು ಉಲ್ಲೇಖ ಇರಬಹುದು ಅಂತ ಮಾರುತಿ? ಎಸ್, ಅಮಿತ್ ಶಾ ರಾಜ್ಯಕ್ಕೆ ಬರ್ತಾರೆ ಎನ್ನುವಂತಹ ಮಾಹಿತಿ ರಾಜ್ಯ ಮಟ್ಟದ ನಾಯಕರಿಗೆ ಎಲ್ಲೋ ಒಂದು ಕಡೆ ಉತ್ಸಾಹಗಳನ್ನು ತಂದು ಕೊಡ್ತಾ ಇದೆ. ಮತ್ತೊಂದು ಕಡೆ ಬಾಗಲಕೋಟೆಯನ್ನ ಈ ಬಾರಿ ಹೇಗಾದ್ರೂ ಮಾಡಿ ಗೆಲ್ಲಬೇಕು ಎನ್ನುವಂತಹ ಒಂದು ತರಹದ ಚಾಲೆಂಜಿನಲ್ಲಿರ್ತಕ್ಕಂತಹ ಬಿಜೆಪಿಗೆ ಬಾಗಲಕೋಟೆ ಸವಾಲಾಗುತ್ತಾ, ದಾವಣಗೆರೆ ದಕ್ಷಿಣ ಸವಾಲಾಗುತ್ತಾ? ಬಾಗಲಕೋಟೆಯಲ್ಲಿ ಬಲಾಢ್ಯ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದಾರೆ, ಚರಂತಿ ಮಟ್ಟು. ಇನ್ನು ದಾವಣಗೆರೆ ದಕ್ಷಿಣ 2 ದಶಕಗಳ ಶಾಮನೂರು ಸಾಮ್ರಾಜ್ಯವನ್ನ ಹೇಗಾದ್ರೂ ಮಾಡಿ ಭೇದಿಸಬೇಕು, ಚೇಂಜ್ ಮಾಡಬೇಕು, ಅದನ್ನ ಛಿದ್ರ ಮಾಡಬೇಕು ಅಂತ ಹೇಳಿ ಬಿಜೆಪಿಗರು ಒಂದು ಕುತೂಹಲದಿಂದ ಕಾಯ್ತಾ ಕೂತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಬಂಡಾಯ ಎದ್ದಿದೆ, ಮತ್ತೊಂದು ಕಡೆ ಮುಸ್ಲಿಂ ಓಟ್ಗಳು ಕೂಡ ಡಿವೈಡ್ ಆಗೋ ಸಾಧ್ಯತೆಗಳಿದೆ. ಈ ಎಲ್ಲದರ ಉಪಯೋಗವನ್ನ, ಪ್ರಯೋಜನವನ್ನ ಬಿಜೆಪಿ ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ ಪಡೆದುಕೊಳ್ಳುತ್ತಾ. ಸೊ ಈಗ ಎಂಟ್ರಿ ಕೊಡ್ತಾ ಇರೋದು ಯಾವುದೋ ರಾಜ್ಯ ಮಟ್ಟದ ನಾಯಕರಲ್ಲ, ಬದಲಾಗಿ ನ್ಯಾಷನಲ್ ಲೀಡರು. ಭಾರತದ ಅನೇಕ ರಾಜ್ಯಗಳಲ್ಲಿ ಅಮಿತ್ ಶಾರ ವರ್ಚಸ್ಸು ವರ್ಕೌಟ್ ಆಗಬಹುದಾದಂತಹ ವ್ಯಕ್ತಿತ್ವ. ಈ ತರಹದೊಂದು ವ್ಯಕ್ತಿತ್ವ ರಾಜ್ಯಕ್ಕೆ ಬಂದು ಮತಬೇಟೆ ಏನಾದರೂ ಮಾಡಿದ್ರೆ ನೋಡಿ, ಸಭಾ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ಇರ್ತವೆ. ಇನ್ನು ದಾವಣಗೆರೆ ದಕ್ಷಿಣ ಕರ್ಕೊಂಡು ಹೋಗ್ತಾರೋ, ಬಾಗಲಕೋಟೆ ಕರ್ಕೊಂಡು ಹೋಗ್ತಾರೋ, ಅದು ಬಿಜೆಪಿಗೆ ಬಿಟ್ಟಂತ ವಿಚಾರ. ಒಂದು ವೇಳೆ 2 ಕ್ಷೇತ್ರಕ್ಕೆ ಅಮಿತ್ ಶಾ ಹೋದ್ರೆ ಮ್ಯಾಜಿಕ್ ಆಗೋದು ಗ್ಯಾರಂಟಿ. 2 ಕ್ಷೇತ್ರಗಳಲ್ಲಿಯೂ ಕೂಡ ಬಿಜೆಪಿ ಪರವಾಗಿರ್ತಕ್ಕಂಥ ಅನೇಕ ವೋಟರ್ಸ್ಗಳಿದ್ದಾರೆ. ಇನ್ನು ಜಂಗಮ ಸ್ಥಿತಿಯಲ್ಲಿರ್ತಕ್ಕಂಥ ವೋಟರ್ಸ್ಗಳು ಬಿಜೆಪಿಗೆ ವಾಲುವ ಸಾಧ್ಯತೆಗಳಿದ್ದಾವೆ. ಕಟ್ಟ ಕಡೆಯ ಗಳಿಗೆಯಲ್ಲಿ ಅಮಿತ್ ಶಾ ಬಂದ್ರು ನಮ್ಮೂರಿಗೆ, ಬಾಗಲಕೋಟೆ ಅಥವಾ ದಾವಣಗೆರೆ ದಕ್ಷಿಣಕ್ಕೆ ಅಮಿತ್ ಶಾ ಎಂಟ್ರಿ ಕೊಟ್ಟರು ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿನ ಎಲೆಕ್ಷನ್ ವೇವ್ಗಳು ಬದಲಾಗೋ ಸಾಧ್ಯತೆಗಳಿದ್ದಾವೆ. ಈ ನಿಟ್ಟಿನಲ್ಲಿ ಬಿಜೆಎಸ್ ಹಿಂದೂ ಧರ್ಮ ಆಚಾರ್ಯ ಸಭಾ ಕಾರ್ಯಕ್ರಮಕ್ಕೆ ಅಮಿತ್ ಶಾರನ್ನ ಕರೆತರುವಂತಹ ಪ್ರಯತ್ನದಲ್ಲಿ ಸಕ್ಸಸ್ ಕಾಣ್ತಾರ ಬಿಜೆಪಿ? ಕಾದು ನೋಡೋಣ. ಇನ್ನು ಬಿಜೆಪಿಯ ಪ್ರಚಾರದ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ. ಚುನಾವಣಾ ಕಣದಲ್ಲಿ ಬೆಂಕಿ ಹಚ್ಚಿದ ಯತ್ನಾಳ್ ಮಾತು. ಬಿಜೆಪಿ ಪ್ರಚಾರದಲ್ಲಿ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ. ಚುನಾವಣಾ ಕಣದಲ್ಲಿ ಬೆಂಕಿಯಂತಹ ಉಂಡೆಯನ್ನೇ ಊಗಲಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಚರಂತಿ ಮಠ ಪರಪ್ರಚಾರಕ್ಕೆ ಬಂದು BSY ಕುಟುಂಬಕ್ಕೆ ಟಾಂಗ್ ಕೊಟ್ಟಿದ್ದಾರೆ. ಇದು ಅವರ ಅಪ್ಪನ ಚುನಾವಣೆಯಲ್ಲ, ಯತ್ನಾಳ್ ಗುಡುಗು. ಹೋದ ಕಡೆಲೆಲ್ಲ ಮನುಷ್ಯ ನನ್ನನ್ನು ಉಚ್ಚಾಟಿಸಿದವರ ಚುನಾವಣೆ ಇದಲ್ಲ, ಇದು ಬಿಜೆಪಿಯ ಚುನಾವಣೆ. BY ವಿಜೇಂದ್ರ ವಿರುದ್ಧ ಯತ್ನಾಳ್ ಗುಡುಗು. ಕಮಲ ಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲ. ಈ ಹೇಳಿಕೆಯಿಂದ BSY ಕುಟುಂಬ ಬಿಜೆಪಿಗೆ ತೀವ್ರ ಮುಜುಗರ ಆಗಿದೆ. ಬಾಗಲಕೋಟೆಯ
ಚರಂತಿ ಮಠ ಅನ್ನೋ ಅಭ್ಯರ್ಥಿಯ ಪರ ಪ್ರಚಾರಕ್ಕೆ ಹೋಗಿದ್ರು ಬಸನಗೌಡ ಪಾಟೀಲ್ ಯತ್ನಾಳ್. ಅಲ್ಲಿ ಹೋಗಿ ಮಾಡಬೇಕಾಗಿದ್ದು ಪ್ರಚಾರ ಅಲ್ವಾ, ಆದ್ರೆ ಬಿ.ವೈ. ವಿಜೇಂದ್ರ ವಿರುದ್ಧ ಅಪಪ್ರಚಾರ ಮಾಡಿದ್ರು. ಬಿ.ವೈ. ವಿಜೇಂದ್ರ ಅವರ ತಂದೆ ಬಿ.ಎಸ್. ಯಡಿಯೂರಪ್ಪರ ವಿರುದ್ಧ ಮಾತನಾಡಿದ್ರು. ಸಿಕ್ಕಿರೋ ಒಂದೇ ಒಂದು ವೇದಿಕೆಯನ್ನು ಬಿಡಲ್ಲ ಈ ಮನುಷ್ಯ. ಹೋದ ಕಡೆಯಲ್ಲೆಲ್ಲ ತನಗೆ ಯಾರಾಗೋದಿಲ್ವೋ ಅವರ ವಿರುದ್ಧ ವಾಚಾಮಗೋಚರವಾಗಿ ಮಾತನಾಡೋದು. ಎಡಗಡೆ ಹಿರಿಯರು ನಿಂತ್ಕೊಂಡಿದಾರ, ಬಲಗಡೆ ಕಿರಿಯರು ನಿಂತ್ಕೊಂಡಿದಾರ, ಈ ಮನುಷ್ಯ ನೋಡೋದಕ್ಕೆ ಹೋಗೋದಿಲ್ಲ. ಮುಂದ್ಗಡೆ ಮೈಕ್ ಇದೆಯಾ ಮಾತ್ರ ಪ್ರಶ್ನೆ ಆಗೋದು. ಸೊ ಅಬ್ಬರಿಸಿ ಬೊಬ್ಬರಿದ್ದಾರೆ. ಚುನಾವಣಾ ಕಣದಲ್ಲಿ ಬೆಂಕಿ ಹಚ್ಚಿದ ಬಸನಗೌಡ ಪಾಟೀಲ್ ಯತ್ನಾಳ್ರ ಮಾತು. ಯಡಿಯೂರಪ್ಪ ಬಣದ ನಾಯಕರು ಅಸಮಾಧಾನ. ಆ ವೇದಿಕೆಯಲ್ಲಿ ಯಡಿಯೂರಪ್ಪರು ಬಣದ ನಾಯಕರು ಕೂಡ ಇದ್ರು. ಬಿಎಸ್ವೈ ವಿರುದ್ಧ ಮಾತನಾಡಿದ್ದಕ್ಕೆ ಕೆಲ ನಾಯಕರು ಆಕ್ರೋಶ. ಯತ್ನಾಳ್ ಪರ ಸಾಫ್ಟ್ ಆಗಿ ಪ್ರಚಾರಕ್ಕೆ ಆಹ್ವಾನಿಸಿದ್ದು ಸರಿಯಲ್ಲ, ಚುನಾವಣಾ ಸಂದರ್ಭದಲ್ಲಿ ಇದು ಬೇಕಿತ್ತಾ ಎಂದು ಪಕ್ಷದಲ್ಲಿ ಚರ್ಚೆ. ಆ ವೇದಿಕೆಯಲ್ಲಿ ಯಡಿಯೂರಪ್ಪರಂತಹ ಹಿರಿಯ ಪಳಗಿದ ರಾಜಕಾರಣಿಯ ಅನೇಕ ಹಿಂಬಾಲಕರಿದ್ದರು. ಬಸನಗೌಡ ಪಾಟೀಲ್ ಯತ್ನಾಳು ಮಾತನಾಡುವಂತಹ ಸಂದರ್ಭದಲ್ಲಿ ಆ ಮಾತಿನಲ್ಲಿ ಒಂದು ತರಹದ ದ್ವೇಷಗಳೇ ತುಂಬಿರ್ತವೆ. ಹಾಗಾಗಿ ಸ್ವಾಭಾವಿಕವಾಗಿ ಯಡಿಯೂರಪ್ಪರ ಫಾಲೋವರ್ಸ್ಗಳಿಗೆ ಬೇಸರ ಆಗಿರುತ್ತೆ. ಅಲ್ರಿ, ಬಾಗಲಕೋಟೆಗೆ ಈ ಉಚ್ಚಾಟಿತ ಮನುಷ್ಯನನ್ನು ಯಾಕೆ ಕರೆಸಿದ್ರಿ ನೀವು? ಇದಕ್ಕೆ ಬಿಜೆಪಿ ಅಧಿಕೃತವಾಗಿ ಅನುಮತಿ ಕೊಡ್ತಾ? ಮಲ್ಲೇಶ್ವರಂ ಬಿಜೆಪಿಯ ಅಧಿಕೃತ ಕಚೇರಿಯಿಂದ ನಿಮಗೆ ಅನುಮತಿ ಸಿಕ್ಕಿದೆಯಾ? ನೀವು ಹೆಂಗ್ ಕರೆಸ್ಕೊಂಡ್ರಿ? ಬೈ ಎಲೆಕ್ಷನ್ ಅಖಾಡಕ್ಕೆ ರಾಜಾಹುಲಿ ಕುಟುಂಬದ ವಿರೋಧಿ ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ಕರೆಸಿದ್ದಲ್ಲದೆ ಸೊ ಆ ವೇದಿಕೆಯಲ್ಲಿ ಯಡಿಯೂರಪ್ಪರ ವಿರುದ್ಧ ಮಾತನಾಡಿಸಿದ್ದೀರಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಮಾರುತಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಒಂದು ಕಡೆ ಉಚ್ಚಾಟಿತ ಶಾಸಕರೊಬ್ಬರು ಚರಂತಿ ಮಠ ಪರ ಪ್ರಚಾರಕ್ಕೆ ಬರ್ತಾರೆ, ಅಲ್ಲಿ ಬಿ.ಎಸ್. ಯಡಿಯೂರಪ್ಪರ ವಿರುದ್ಧವೇ ಮಾತನಾಡ್ತಾರೆ. ಏನಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಮಾರುತಿ? ಏನು ಉಚ್ಚಾಟಿತ ಅಭ್ಯರ್ಥಿಯನ್ನ ಕರೆಸಿ ಪ್ರಚಾರ ಮಾಡೋದೇ ಪಕ್ಷಕ್ಕೆ ಒಂದ್ ರೀತಿ ಮುಜುಗರ. ಆದ್ರೆ ಆ ಉಚ್ಚಾಟಿತ ವ್ಯಕ್ತಿಯಾಗಿಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನೇರವಾಗಿ ಏನು ನಿನ್ನೆ ಬಾಗಲಕೋಟೆಯಲ್ಲಿ ವೀರಣ್ಣ ಚರಂತಿ ಮಠ ಪರ ಅಂದ್ರೆ ಬಿಜೆಪಿ ಅಭ್ಯರ್ಥಿ ಆಗಿರುವಂತಹ ಅಭ್ಯರ್ಥಿ ಪರ ಚುನಾವಣೆಗೆ ಬಂದಿರೋದು. ಆ ಸಂದರ್ಭದಲ್ಲಿ ಯಡಿಯೂರಪ್ಪ ವಿರುದ್ಧವೇ ನೇರವಾಗಿ ಮಾತನಾಡಿರುವಂತದ್ದು. ಇದು ಇನ್ನ ಮತ್ತಷ್ಟು ಪಕ್ಷಕ್ಕೆ ಮುಜುಗರ ಆಗಿರ್ಬೋದು ಮತ್ತು ಯಡಿಯೂರಪ್ಪ ಕುಟುಂಬಕ್ಕೂ ಕೂಡ ಸಾಕಷ್ಟು ಮುಜುಗರ ತಂದಿದೆ. ಯಾಕೆಂದ್ರೆ ಯಡಿಯೂರಪ್ಪ ವಿರುದ್ಧ ನೇರವಾಗಿ ಮಾತನಾಡಿರುವಂತಹ ಯತ್ನಾಳ್, ನಾನು ಯಡಿಯೂರಪ್ಪ ಕುಟುಂಬ ಇರೋವರೆಗೂ ಕೂಡ ನಾನು ಬಿಜೆಪಿ ಪಕ್ಷಕ್ಕೆ ಬರಲ್ಲ, ನಾನು ಅವ್ರನ್ನ ಕಾಲು ಕೂಡ ಹಿಡಿಯಲ್ಲ. ಅದೇ ರೀತಿ ಬಿಜೆಪಿ ಹೈಕಮಾಂಡ್ ಕೂಡ ಒಂದು ಯಡಿಯೂರಪ್ಪ ಮತ್ತು ಅವನ ಮಗನನ್ನು ದೂರ ಇಟ್ಟು ನನ್ನನ್ನ ಕರೆಸಿ ಸಿಎಂ ಮಾಡ್ತಾರೆ ಅಂತ ಕೂಡ ಹೇಳಿಕೆಯನ್ನ ನೀಡಿರುವಂತದ್ದು. ಇದು ಪಕ್ಷದ ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಮುಜುಗರನ್ನ ತಂದಿರುವಂತದ್ದು. ಇದಕ್ಕೆ ಸಾಕಷ್ಟು ನಾಯಕರು ಕೂಡ ಅಸಮಾಧಾನಗೊಂಡಿರೋದು. ಯಾಕೆಂದ್ರೆ ಅವ್ರನ್ನ ಕರೆಸುವಂತ ಅವಶ್ಯಕತೆ ಏನಿತ್ತು, ಮತ್ತೆ ಅದೇ ರೀತಿ ಕರೆಸಿ ಈ ರೀತಿ ಮಾತುಗಳನ್ನ ಕೇಳ್ಬೇಕಾ ಎಂಬ ಪ್ರಶ್ನೆ ಕೂಡ ಈಗ ಎದ್ದಿರುವಂತದ್ದು. ಈಗಾಗಲೇ ಸಾಕಷ್ಟು ನಾಯಕರು ಅವ್ರನ್ನ ಕರೆಸಬಾರ್ದಾಗಿತ್ತು. ಇದರಿಂದ ಪಕ್ಷಕ್ಕೂ ಮುಜುಗರ ಮತ್ತೆ ಚುನಾವಣೆಗೂ ಕೂಡ ಹಿನ್ನಡೆ ಆಗುತ್ತೆ. ಯಾಕೆಂದ್ರೆ ಅವರು ನೇರವಾಗಿ ಬಂದು ಪಕ್ಷದ ವಿರುದ್ಧ ಮತ್ತು ಪಕ್ಷದ ನಾಯಕರ ವಿರುದ್ಧ ಮಾತನಾಡಿದ್ರೆ ಚುನಾವಣೆಯಲ್ಲಿ ಗೆಲ್ಲರು ಹೇಗೆ ಸಾಧ್ಯ ಆಗುತ್ತೆ ಅಂತ ಕೂಡ ಹಲವಾರು ಏನು ಯಡಿಯೂರಪ್ಪ ಪರ ಇರುವಂತಹ ನಾಯಕರು ಕೂಡ ಪ್ರಶ್ನೆ ಮಾಡ್ತಾ ಇರುವಂತದ್ದು. ಇದರಿಂದಾಗಿ ಸಾಕಷ್ಟು ಮುಜುಗರ ಮತ್ತು ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡಬಾರ್ದಾಗಿತ್ತು ಅಂತ ಕೂಡ ಸಾಕಷ್ಟು ಜನ ಧ್ವನಿ ಎತ್ತಿರುತ್ತದೆ. ಯಾಕೆಂದ್ರೆ ಈ ವಿಚಾರದಲ್ಲಿ ಯಡಿಯೂರಪ್ಪರದ್ದು ಕೂಡ ಒಂದ್ ರೀತಿಯಾದ ಸಾಫ್ಟ್ ಕಾರ್ನರ್ ಇತ್ತು. ಅಂದ್ರೆ ಮೊನ್ನೆ ಯತ್ನಾಳ್ ಅವರು ಪ್ರಚಾರಕ್ಕೆ ಬರ್ತಾರೆ ಅಂತ ಯಾರದೋ ಬಂದು ಪ್ರಚಾರ ಮಾಡ್ಲಿ ಅಂತ ಕೂಡ ಏನ್ ಹೇಳಿಕೆ ನೀಡಿದ್ರು. ಆ ಸಾಫ್ಟ್ ಕಾರ್ನರೇ ಇವತ್ತು ಅವರ ವಿರುದ್ಧ ಹೇಳಿಕೆ ಕೊಡೋದು ಕಾರಣ ಆಯ್ತು ಎಂಬ ಪ್ರಶ್ನೆ ಕೂಡ ಮೂಡಿರುವಂತ ಕಾರಣದಾಗ ನಮ್ಮ ಹಿಂದಿನ ಜೀವನದಲ್ಲಿ ಯಾರ್ಯಾರು ಸಹಾಯ ಮಾಡಿರ್ತಾರ, ಯಾವ ಕಷ್ಟದಾಗ ಬಂದಿರ್ತಾರ, ಯಾವ ಪಕ್ಷ ನನ್ನನ್ನು ಬೆಳೆಸೈತಿ, ಇವೆಲ್ಲನೂ ಮನುಷ್ಯನ ಬಳಿ ಕೃತಜ್ಞತೆ ಇರಬೇಕು. ಯಾವುದೋ ಒಂದು ಕುಟುಂಬದ ಸಲುವಾಗಿ ನಾನು ಪಕ್ಷಕ್ಕೆ ದ್ರೋಹ ಮಾಡೋದು ಅಥವಾ ನನಗೆಲ್ಲ ಉಪಕಾರ ಮಾಡಿದಂಥ ಜನರಿಗೆ ನಾವು ದ್ರೋಹ ಮಾಡಿದ್ರೆ ರಾಜಕಾರಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.